ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್. ಇವತ್ತು ನಾವು ಪೆಪ್ಪರ್ ಅವಲಕ್ಕಿನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರೋದು. ಹಾಗಾದರೆ ತಡ ಮಾಡದೆ ಈ ಒಂದು ಕ್ರಿಸ್ಪಿ ಆಗಿರುವಂಥ ಪೆಪ್ಪರ್ ಅವಲಕ್ಕಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ತಡ ಮಾಡದೆ ನೋಡೋಣ ಬನ್ನಿ ಈ ಒಂದು ಪೆಪ್ಪರ್ ಅವಲಕ್ಕಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಈ ಒಂದು ಪೆಪ್ಪರ್ ಅವಲಕ್ಕಿನ ಹೀಗೆ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ. ಹಾಗೂ ಇದರಲ್ಲಿ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡಿರೋದು, ಯಾಕಂದರೆ ಚೆನ್ನಾಗಿ ಇದನ್ನು ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಸ್ವಲ್ಪ ಒಂದು 2 ಮಿನಿಟ್ಸ್ವರೆಗೂ ಹೀಗೆ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ ನಂತರ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ನೋಡ್ಬೋದು ಇವಾಗ ಚೆನ್ನಾಗಿ ಹುರಿದಾಗಿದೆ. ಆಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ನಾನು ತಗೊಳ್ತಿರೋದು. ಅದೇ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿರೋದು. ಎಣ್ಣೆನ ಹಾಕ್ಕೊಂಡ ನಂತರ ನಾನು ಇದರೊಳಗಡೆ ಶೇಂಗಾ ಹಾಗೂ ಪುಟಾಣಿನ ಹಾಕ್ಕೊಂಡು ಈ ಥರ ಸ್ವಲ್ಪ ಇದನ್ನು ಎಣ್ಣೆ ಒಳಗಡೆ ಕರ್ಕೊಳ್ಬೇಕು, ಚೆನ್ನಾಗಿ ಆಗೋವರೆಗೂ. ಒಂದು 2 ಮಿನಿಟ್ಸ್ವರೆಗೂ ಇದು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹೀಗೆ ಹುರಿದ್ಕೊಳ್ಬೇಕು. ಕ್ರಿಸ್ಪಿ ಆದ ನಂತರ ತಿನ್ನೋಕ್ಕೂ ಬಾಯಿಗೂ ಚೆನ್ನಾಗಿ ರುಚಿ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಎಣ್ಣೆಯಲ್ಲಿ ಕರೆದ ನಂತರ ನಾನು ಇದನ್ನು ತೆಕ್ಕೊಳ್ಳೊಂದು ಪ್ಲೇಟ್ಗೆ ಇನ್ನೂ ಸ್ವಲ್ಪ ಇದರೊಳಗಡೆ ಎಣ್ಣೆನ ಆ್ಯಡ್ ಮಾಡ್ಕೊಂಡಿರೋದು. ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪನೇ, ಜಾಸ್ತಿ ಏನು ಹಾಕ್ಕೊಳ್ಬೇಡಿ. ಆವಾಗಲೇ ಜಾಸ್ತಿ ಅವಲಕ್ಕಿಯಲ್ಲಿ ಹಾಗೂ ಶೇಂಗಾದಲ್ಲಿ ಎಣ್ಣೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬೇಡಿ. ಎಣ್ಣೆನ ಹಾಕೊಂಡ ನಂತರ ಇದರೊಳಗಡೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋತಿರೋದು. ಜೀರಿಗೆ ಹಾಕೊಂಡ ನಂತರ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕಂತ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ಸ್ವಲ್ಪ ಮಟ್ಟಿಗೆ ಸಾಸಿವೆನ ಆ್ಯಡ್ ಮಾಡಿಕೊಂಡು ನಂತರ ನಾನು ಇದರೊಳಗಡೆ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಿರೋದು. ನೀವು ಬೇಕಾದರೆ ಜಾಸ್ತಿ ಖಾರ ಯೂಸ್ ಮಾಡ್ತೀರಂದರೆ ಸ್ವಲ್ಪ ಜಾಸ್ತಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಡಿ. ಹಾಗೂ ಇದರೊಳಗಡೆ ನಾನು ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೋತಿರೋದು. ಕರಿಬೇವು ಕೂಡ ತಿನ್ನೋದಕ್ಕೆ ಜಾಸ್ತಿ ಆಗಿದ್ದರೂ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಕರಿಬೇವನ್ನ ಹಾಕ್ಕೊಂಡ್ರೂ ಕೂಡ. ಇವನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿನ ಹಾಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ಬೆಳ್ಳುಳ್ಳಿನ ಕುಟ್ಕೊಂಡು ಇಟ್ಕೊಂಡಿದ್ದೆ. ಜಾಸ್ತಿ ನುಣ್ಣು ಕುಟ್ಕೊಳ್ಳೋಕೆ ಹೋಗಬೇಡಿ, ದಪ್ಪನೇ ಕುಟ್ಕೊಳ್ಳಿ. ಯಾಕಂದರೆ ತಿನ್ನೋದು ಕೂಡ ಬಾಯಿ ರುಚಿಯೂ ಕೂಡ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಹಾಗೂ ನೀವು ಬೇಕಾದರೆ ಇದರೊಳಗಡೆ ಕೊಬ್ಬರಿನ ಕೊಯ್ದುಕೊಂಡು ಆ್ಯಡ್ ಮಾಡ್ಕೊಳ್ಬಹುದು ಇಷ್ಟ ಇದ್ದರೆ. ನಾನು ಇದರೊಳಗಡೆ ಹಾಕ್ಕೊಳ್ತಿಲ್ಲ. ನೀವು ಬೇಕಾದರೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ. ಇದಕ್ಕೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಂಡ್ಬಿಡಿ. ಉಪ್ಪು ಕೂಡ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಉಪ್ಪು ಹಾಕ್ಕೊಂಡ ನಂತರ ನಾನು ಸ್ವಲ್ಪ ಪುಡಿ ಖಾರನ ಆ್ಯಡ್ ಮಾಡ್ಕೋತಿರೋದು. ಯಾಕಂದರೆ ರುಚಿಗೆ ಸ್ವಲ್ಪ ಟೇಸ್ಟ್ ಆಗಬಹುದು ಅಂತ ಸ್ವಲ್ಪ ಹಾಕ್ಕೊಂಡಿರೋದು. ಹಾಗೂ ಕಲರ್ ಕೂಡ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡಿರೋದು. ಜಾಸ್ತಿ ಖಾರ ಊಟ ಮಾಡ್ತೀರಂದರೆ ಹಾಕ್ಕೊಳ್ಬೋದು. ಹಾಗೂ ನಾನು ಸ್ವಲ್ಪ ಇದರೊಳಗಡೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೋತಿರೋದು. 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನೀವು ಅವಲಕ್ಕಿನ ಒಂದು 15 ಡೇಸ್ವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬಾ ಸಖತ್ತಾಗಿ ಆ್ಯಂಡ್ ಟೇಸ್ಟಿಯಾಗಿ ಅವಲಕ್ಕಿನ ಮಾಡ್ಕೊಳ್ಬೋದು. ಹಾಗೂ ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಈ ಒಂದು ಅವಲಕ್ಕಿನ. ನಾನು ಇದರೊಳಗಡೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಿರೋದು. ಯಾಕಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಂಡಿರೋದು. ಹಾಗೂ ಅವಲಕ್ಕಿ ಆ್ಯಂಡ್ ಎಲ್ಲನೂ ಕೂಡ ಇದರೊಳಗಡೆ ನಾನು ಆ್ಯಡ್ ಮಾಡ್ಕೋತಿರೋದು. ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ನಲ್ವ ಶೇಂಗಾ ಹಾಗೂ ಪುಟಾಣಿ, ಅದು ಕೂಡ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಅಷ್ಟು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು.
ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಅಂತ. ಇದು ನೋಡ್ತಿದ್ರೇ ಕೂಡ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿ ಆ್ಯಂಡ್ ಟೇಸ್ಟಿಯಾಗುತ್ತೆ ಈ ಒಂದು ಪೇಪರ್ ಅವಲಕ್ಕಿ. ನೀವು ಕೂಡ ಒಂದ್ಸಲಿ ಆದರೂ ಇದನ್ನು ಟ್ರೈ ಮಾಡಿ, ಹಾಗೂ ನಿಮ್ಮ ಮನೆಯಲ್ಲೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಈವ್ನಿಂಗ್ ಟೈಮಲ್ಲಂತೂ ಎಲ್ಲರೂ ಈಗ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾದರೆ ನೀವು ಕೂಡ ಈ ರೀತಿ ಒಂದು ಅವಲಕ್ಕಿನ ಮಾಡಿಟ್ಬಿಟ್ರೆ ಸಾಕು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಒಂದು ಅವಲಕ್ಕಿ ಮಾಡೋದು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ರೆಸಿಪಿ ಇಷ್ಟವಾದರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೇ ಅಂದರೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಗೈಸ್. ಥ್ಯಾಂಕ್ ಯು.